ಮತ್ತೆ ಏನಾದ್ರು ನೀವು, ರಂಜಿತ್ ಅವರು ಮತ್ತೆ ಲಾಯರ್ ಜಗದೀಶ್ ಅವರು ಒಟ್ಟಿಗೆ ಬಿಗ್ ಬಾಸ್ ಸೀಸನ್ 12ಕ್ಕೆ ಹೋಗುವಂತ ಚಾನ್ಸ್ ಸಿಕ್ಕಿದ್ರೆ ಹೋಗ್ತೀರಾ ಮೂವರುನು ಅಂತ? ಸರ್ ಗೊತ್ತಿಲ್ಲ ಸರ್ ಏನು ಅಂತ. ಯಾಕಂದ್ರೆ ಮೂವರುನು ಎಲಿಮಿನೇಟ್ ಆಗಿಲ್ಲ, ಅನ್ಫಾರ್ಚುನೇಟ್ಲಿ ಬಂದಿದ್ರ ಸಡನ್ ಆಗಿ ಏನೋ ಒಂದು ಆ ಒಂದು ವಿಚಾರಕ್ಕೆ ಕೆಲವೊಂದು ಮಾತುಕತೆಗೆ ಆಗಿರ್ಬೋದು ಅಥವಾ ನಿಮ್ದೇನೋ ಪರ್ಸನಲ್ ಪ್ರಾಬ್ಲಮ್ ಆಗಿರ್ಬೋದು ಬಂದಿರೋದ್ರಿಂದ ಸೀಸನ್ 12ಕ್ಕೆ ಏನಾದ್ರು ಹಂಗೇನೆ 3 ಜನ ಒಂದ್ ವಾರಗಳ ಕಾಲ ಟೈಮ್ ಅಥವಾ ವೈಲ್ಡ್ ಕಾರ್ಡ್ ಅಥವಾ ಸ್ಪೆಷಲ್ ಎಪಿಸೋಡ್ ತರ ಏನಾದ್ರು ಮಾಡಿದ್ರೆ ಹೋಗ್ತೀರಾ ಅಂತ? ಸರ್ ಏನು ಗೊತ್ತಿಲ್ಲ, ನಾನು ಹೇಳ್ತಾ ಇದೀನಲ್ಲ, ಇನ್ ಕೇಸ್ ಏನಾದ್ರು ಕರೆದು ಬಿಗ್ ಬಾಸ್ ದೊಡ್ಡ ಮನಸ್ಸು ಮಾಡಿ ಗೋಲ್ಡ್ ಸುರೇಶ್, ಲಾಯರ್ ಜಗದೀಶ್, ರಂಜಿತ್ ಬಿಗ್ ಬಾಸ್ ಮನೆಗೆ ಮತ್ತೆ ಸ್ವಾಗತ ಅಂತ ಹೇಳೋ ಅವಕಾಶ ಬಂದ್ರೆ ಫುಲ್ ಖುಷಿ ಆಗ್ತೀರಾ? ಒಂಥರ ಖುಷಿನೇ ಸರ್. ಆ ಮನೇನೆ ಹಂಗೆ ಸರ್. ಇನ್ನ ನನ್ನ ಅರ್ಧಕ್ ಬಿಟ್ರ ಅಂತ ಏನ್ ಇದೆಯಲ್ಲ ಅದನ್ನ ಫುಲ್ಫಿಲ್ ಮಾಡ್ಕೊಂಡ್ ಬರ್ತೀನಿ ನನ್ನ ಲೈಫ್ ಅಲ್ಲಿ ಅಷ್ಟೇ ಸರ್. ಬಿಗ್ ಬಾಸ್ ಪೇಮೆಂಟ್ ಎಲ್ಲ ಕ್ಲಿಯರ್ ಆಯ್ತಾ? ಹಾ ಸರ್. ಏನಕ್ಕೆ ಉಪಯೋಗಿಸಿದ್ರಿ ಅಂತ? ಸರ್ ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸಿದೀನಿ ಸರ್. ಅದು ಹೇಳಲ್ಲ. ಒಳ್ಳೆ ಕೆಲ್ಸಕ್ಕಂತ ಉಪಯೋಗ ಮಾಡಿದೀನಿ ಸರ್. ಏನಿದೆ ಇದೆ ಜೀವನ. ನಾನು ಸರ್ ಏನೇ ಬರ್ಲಿ ಸರ್ ನನ್ನ ಜೀವನದಲ್ಲಿ, ಪಾಸಿಟಿವ್ ಆರ್ ನೆಗೆಟಿವ್, ನಾನು ಮುಖ ಹಿಂಗೆ ಯಾವತ್ತು ಸ್ಮೈಲ್, ತಲೆನೂ ಕೆಡಿಸೋದು. ಇನ್ನ ಇಂಥ 10 ಜನ ಬರ್ಲಿ ತಲೆ ಕೆಡಿಸೋದು ಸರ್. ನಾನು ಬಿಸ್ನೆಸ್ ಮ್ಯಾನ್ ಸರ್. ನಾನು ಮಾಡ್ತಾ ಇರೋದು ಬಿಸ್ನೆಸ್, ಪ್ಯೂರ್ ಬಿಸ್ನೆಸ್. ನನ್ನ ಜೊತೆಗೆ ನೀವು ಜೊತೆ ಕೂಡ ಬಂದು ಬಿಸ್ನೆಸ್ ಮಾಡ್ತೀನಿ, ಬಿಸ್ನೆಸ್ ಕೆಲಸ ಕೊಟ್ಟಿದ್ದೀನಿ ಮಾಡ್ತೀನಿ ಅಂದಾಗ ಅದಕ್ಕೆ ಆದಂತ ಅದೇ ಒಂದು ರೂಟ್ ಇರ್ತದೆ, ಅದಕ್ಕೆ ಆದಂತ ಲೀಗಲ್ ಇರ್ತದೆ. ಅದ್ರ ಮುಖಾಂತರ ನೀವು ಹೋಗಿ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದು ಬಿಟ್ಟು ನೀವು ಸುರೇಶ್ ಇವತ್ತು ಹೆಸರು ಮಾಡ್ಬಿಟ್ಟಿದ್ದೀನಿ, ನನ್ನ ಹೆಸರು ಹಾಳು ಮಾಡ್ಬಿಡ್ತೀನಿ ಸರ್. ಎಷ್ಟು ದಿನ ಸರ್ ನನ್ನ ಹೆಸರು ಹಾಳು ಮಾಡ್ಬೋದು ಸರ್? ನೆನ್ನೆ ಏನ್ ತಿಂಡಿ ತಿಂದ್ರಿ ಸರ್ ನೀವು? ಚಿತ್ರಾನ್ನ. ನೆನ್ನೆ ಬೆಳಗ್ಗೆ ಸರ್ ತಿಂಡಿ ಚಿತ್ರಾನ್ನ ಪಕ್ಕ. ಮೊನ್ನೆ ಏನ್ ತಿಂದ್ರಿ ಸರ್? ನೆನಪಿಲ್ಲ ಸರ್. ಇಷ್ಟೇ ಸರ್ ಜೀವನ. ಇದೇ ಸರ್ ಮನುಷ್ಯನ ಜೀವನದಲ್ಲಿ ನಡೆಯೋದು ಸರ್. 2 ದಿನ 3 ದಿನ ನೆನ್ಪಿಟ್ಕೋತಾರೆ, 4ನೇ ದಿನಕ್ಕೆ ಯಾರಿಗೂ ನೆನಪಿರಲ್ಲ. ಅವ್ರು ಅಷ್ಟು ಕೆಲಸ ಮಾಡ್ಬೋದು ಅಷ್ಟೇ ಸರ್. ನನ್ನನ್ನು ಹಾಳಂತರೂ ಮಾಡೋಕ್ಕಾಗಲ್ಲ ಸರ್. ನನ್ನ ಕುಗ್ಸಕ್ಕಂದ್ರೂ ಆಗಲ್ಲ ಸರ್. ಯಾರೇ ಬಂದ್ರು ಸರ್ ಕುಗ್ಸಕ್ಕಾಗಲ್ಲ ಸರ್. ನಾನು ಅಂಥದ್ದು ಕುಗ್ಗೋದಿಲ್ಲ ಸರ್ ನಾನು. ಗೋಲ್ಡ್ ಸುರೇಶ್ ಅವರಿಗೆ ಆಪೋಸಿಟ್ ಯಾರೇ ಏನೇ ಕುಗ್ಸೋ ಪ್ರಯತ್ನ ಮಾಡಿದ್ರು ಕೂಡ ನಾನು ಕುಗ್ಗಲ್ಲ ಅಂತೀರಾ? ಹೇಳ್ದ ಸರ್. ಅವರು ನನಗೆ ಕಲಿಸ್ತಾ ಇರೋಂಥ ಪಾಠಗಳು ಸರ್ ಜೀವನದಲ್ಲಿ ಎಲ್ಲವೂ. ನಾನು ಎಲ್ಲರನ್ನು ನಂಬಿಡ್ತೇನೆ ಬೇಗ. ನಮ್ಮವರು ಒಳ್ಳೆಯವರು, ಕಷ್ಟ ಇದ್ದಾರೆ, ಹೆಲ್ಪ್ ಮಾಡೋಣ, ಜೊತೆಗೆ ನಿಂತ್ಕೊಳ್ಳೋಣ ಸರ್. ಇವತ್ತು ನನ್ನ ಜೊತೆಗೆ ಬಂದು ನನ್ನ ಕಂಪ್ನಿಯಿಂದ ಎಷ್ಟು ಜನ ಕಂಪ್ನಿ ಓಪನ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ನನಗೆ ಗೊತ್ತಿದೆ ಸರ್. ಯಾರ್ಯಾರು ಜೀವನ ಕಟ್ಕೊಂಡಿದ್ದಾರೆ ಅಂತ. ಒಂದು ದಿನ ಯಾರಿಗೂ ಅಪೋಸ್ ಮಾಡೋದನ್ನಲ್ಲ ಸರ್. ನಾನು ಮಾಡ್ತೀನಿ ಬೆಳಿತೀನಿ ಅಂದಾಗ ನಾನೇ ಸಪೋರ್ಟ್ ಮಾಡಿದ್ದೀನಿ, ಕೈ ಹಿಡಿದು ಮೇಲೆ ಎತ್ತಿದ್ದೀನಿ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.